ಇನ್ನು ಮತ್ತೊಂದು ಕಡೆ ಚಾಮರಾಜನಗರ ಮೂಲದ ರತ್ನಮ್ಮ ಹಾಗೂ ರಾಜೇಂದ್ರ ಅನ್ನೋ ದಂಪತಿ ಕೂಡ ನಾಪತ್ತೆಯಾಗಿದ್ದಾರೆ. ಕಳೆದ 3 ರಿಂದ 4 ವರ್ಷಗಳಿಂದ ಅಲ್ಲೇ ಕೆಲಸ ಮಾಡಿಕೊಂಡಿದ್ದಂತಹ ದಂಪತಿಯವರು ಬೆಳಗ್ಗೆಯಿಂದ ಎಷ್ಟೇ ಪ್ರಯತ್ನಿಸಿದ್ರೂ ಸಂಪರ್ಕಕ್ಕೆ ಈ ದಂಪತಿಗಳು ಸಿಕ್ಕಿಲ್ಲ. ಈ ಬಗ್ಗೆ ಆತಂಕ ವ್ಯಕ್ತಪಡಿಸಿದ ದಂಪತಿಯ ಕುಟುಂಬ ಸದಸ್ಯರು ಅವರಿಗಾಗಿ ಶೋಧ ಕಾರ್ಯವನ್ನು ನಡೆಸಲಾಗ್ತಾ ಇದೆ. ಕೇಳಿದ 3 ಗ್ರಾಮಗಳು ಈಗ ಸಂಪೂರ್ಣವಾಗಿ ನೆಲಸಮವಾಗಿರುವಂಥದ್ದು. ಸಾಕಷ್ಟು ಜನ ಕನ್ನಡಿಗರು ಕೂಡ ಇಲ್ಲಿ ನಾಪತ್ತೆಯಾಗಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸೂರಜ್ ಗಮನಿಸ್ತಾ ಇದ್ದೀವಿ. ಕೇರಳದಲ್ಲಿ ಆದಂತಹ ದುರಂತದಲ್ಲಿ ಸಾಕಷ್ಟು ಜನ ಕನ್ನಡಿಗರು ನಾಪತ್ತೆಯಾಗಿದ್ದಾರೆ, ಇಬ್ಬರು ಸಾವನ್ನಪ್ಪಿದ್ದಾರೆ ಅನ್ನೋ ವಿಚಾರವನ್ನು ಕೂಡ ಈಗಾಗಲೇ ಜಿಲ್ಲಾಡಳಿತ ತಿಳಿಸಿರುವಂಥದ್ದು. ಹಾಗಾದ್ರೆ ಕನ್ನಡಿಗರ ಪರಿಸ್ಥಿತಿ ಹೇಗಿದೆ ಈ ಭಾಗದಲ್ಲಿ? ಖಂಡಿತ ಸಮಂತ್, ದೇವರನಾಡು ಕೇರಳದಲ್ಲಿ ಈಗಾಗಲೇ ಕೂಡ ಗುಡ್ಡ ಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಸಂಪೂರ್ಣವಾಗಿ 3 ಗ್ರಾಮಗಳು ಕೂಡ ಕೊಲ್ಯಾಪ್ಸ್ ಆಗಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ನಮ್ಮ ಕರ್ನಾಟಕದ ಪ್ರಮುಖವಾಗಿ ಚಾಮರಾಜನಗರ ಜಿಲ್ಲೆಯ 2 ಈಗಾಗಲೇ ಕೂಡ ಅಧಿಕೃತವಾಗಿ ಮೃತಪಟ್ಟಿದ್ದಾರೆ ಅಂತ ಹೇಳಿ